ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರಿಗೆ ಬಂದಂಗೆ. ಇವತ್ತು ಬಸವಣ್ಣನ ನಾಡು ಇದು, ಸಂತ ಶಿಶುನಾಳ ಶರೀಫನ ನಾಡಿದು. ಇವತ್ತು ಕಾಗಿನೆಲೆ ಮತ್ತು ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಪೀಠಗಳು ಇರುವಂಥ ಈ ಒಂದು ಜಿಲ್ಲೆ, ಈ ಭಾಗದಿಂದ ಈ ಒಂದು ಹೆಬ್ಬಾಗಲನ್ನು ತೆರೆದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ, ನನಗೆ ಆತ್ಮವಿಶ್ವಾಸ ಇತ್ತು, ಆತ್ಮವಿಶ್ವಾಸ ಧೈರ್ಯದಿಂದಿತ್ತು. ಚುನಾವಣೆಯಲ್ಲಿ ಒಂದು ಗೆಲ್ತದೆ, BJP ಗೆಲ್ತದೆ, ಒಂದು ದಳ ಗೆಲ್ತದೆ, ಒಂದು ಕಾಂಗ್ರೆಸ್ ಗೆಲ್ತದೆ ಅಂತೇಳಿ ನನ್ನ ಮಾಧ್ಯಮ ಮಿತ್ರರು ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ರು. ನನಗೆ ಹೇಳಿದೆ, ಮಾಧ್ಯಮದ ಮೇಲೆ ನನಗೆ ಆ ಸಮೀಕ್ಷೆ ಮೇಲೆ ನಂಗೆ ನಂಬಿಕೆ ಇಲ್ಲ ಅಂತೇಳಿ, ನಮ್ಮದೇ ಆದಂಥ ಲೆಕ್ಕಾಚಾರ ಇದೆ ಅಂತೇಳಿ. ನೀವು ಮುಂಚಿತವಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ, 135 ಜನ ನಮ್ಮ ಶಾಸಕರಿದ್ರು. ಅಂದರೆ ಒಂದು ಪಾಂಡುಪುರನು ಸೇರಿಕೊಂಡು ಒಂದು ಸೇರಿಸಿ 36 ಆಗಿತ್ತು. ಒಂದು ನಮ್ಮ ಖಾಲಿ ಆಯಿತು, ನಮ್ಮ ಸೀಟು ತುಕಾರಾಮ್ರವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಖಾಲಿ ಆಯಿತು. ನಾನು ಹೇಳಿದೆ, ನಮ್ಮದು 135 ಅಲ್ಲ, ನಮ್ಮ ಸೀಟು, ನಮ್ಮ ನಂಬರ್ 138 ಅಂತ ಹೇಳಿದೆ. ನನ್ನ ನಂಬರ್ ನಿಜ ಆಯಿತು. ಬಹಳ ಜನ ಆಶ್ಚರ್ಯಪಟ್ಟರು. ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕ್ಷೇತ್ರ ಆಗಿದ್ದು ಈ ಶಿಗ್ಗಾಂವ್. ಕನಕಪುರದ ನಮ್ಮ ಚನ್ನಪಟ್ಟಣ, ಅದು ಕೂಡ ಒಬ್ಬ ಮುಖ್ಯಮಂತ್ರಿ ಸುಪುತ್ರನ ಕ್ಷೇತ್ರ. ಅದು ಇವೆರಡು ಕ್ಷೇತ್ರದಲ್ಲಿ ಕೊಟ್ಟಂತ ತೀರ್ಪಿಗೆ ನನಗೆ ಮತ್ತು ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೋನ್ ಮಾಡಿ, ಸುರ್ಜೇವಾಲಾ ಅವರು ಫೋನ್ ಮಾಡಿ, ವೇಣುಗೋಪಾಲ್ ಅವರು ಫೋನ್ ಮಾಡಿ, ಎಲ್ಲ ನಾಯಕರುಗಳು, ರಾಷ್ಟ್ರದ ನಾಯಕರುಗಳು ಆ ಮತದಾರರಿಗೆ ನೀವು ಕೃತಜ್ಞತೆಯನ್ನು ನಮ್ಮ ಪರವಾಗಿ ಸಲ್ಲಿಸಬೇಕು, ಅವರೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಪ್ರತಿನಿಧಿಗಳಾಗಿ ಇವತ್ತು AICC ಪ್ರತಿನಿಧಿಗಳಾಗಿ ನಮ್ಮ ಜಯಕುಮಾರ್ ಅವರು ಒಬ್ಬ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಬಿಡಿ, ನಮ್ದೆಲ್ಲ ನಾವು ಇಲ್ಲಿರೋದೆಲ್ಲ ನಮ್ಮ ಕರ್ತವ್ಯ, ಅದು ನಮ್ಮ ಡ್ಯೂಟಿ. ನಿಮಗೆ ಶಕ್ತಿ ಕೊಡಬೇಕಾದ್ದು ನಮ್ಮ ಧರ್ಮ, ನಿಮ್ಮ ಭಾವನೆಗಳನ್ನು, ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಬಂಧುಗಳೇ, ಇವತ್ತು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಇದೇ ತಿಂಗಳು 26ನೇ ತಾರೀಕು ಬೆಳಗಾಂನಲ್ಲಿ 1924ರಂದು 100 ವರ್ಷದ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜವಾಬ್ದಾರಿಯನ್ನು ವಹಿಸಿಕೊಂಡು 100 ವರ್ಷ ಆಯಿತು. ಇವತ್ತು ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಆ ಸಮಾರಂಭವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜವಾಗಿದೆ. ನಿಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ, ನಾನು ಎಲ್ಲ ಕಾರ್ಯಕರ್ತರ ನಾಯಕರು ಕೂಡ ಈ ಸಂದರ್ಭದಲ್ಲಿ ಆ ಭವ್ಯವಾದಂಥ ಇತಿಹಾಸದ ಕಾರ್ಯಕ್ರಮದಲ್ಲಿ ನೀವು ಕೂಡ 27ನೇ ತಾರೀಕು ಬೆಳಗಾಂನಲ್ಲಿ ಒಂದು ದೊಡ್ಡ ಇಂಥ ಒಂದು ಸಭೆ ನಡೀತದೆ, ಅದಕ್ಕೆಲ್ಲ ಕೂಡ ಬರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ವೇದಿಕೆ ಇರುವಂಥ ಎಲ್ಲ ಮುಖಂಡಗಳಿಗೆ, ಶಾಸಕರಿಗೆ, ಎಲ್ಲ ನಮ್ಮ ಮಾಜಿ ಶಾಸಕರಿಗೆ, ಚುನಾವಣೆಯಲ್ಲಿ ನಿಂತವರು, ಗೆದ್ದವರು, ಸೋತವರು ಎಲ್ಲರೂ ಕೂಡ ಮತ್ತೆ ನಾನು 13ನೇ ತಾರೀಕು ಬೆಳಗಾಂನ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನು ಕರೆದಿದ್ದೇವೆ. ಇದರ ಪೂರ್ವಕವಾಗಿ ಚರ್ಚೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೆ ಈ ದೇಶಕ್ಕೆ, ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೆ, ಇವತ್ತು ನನ್ನ ಸ್ನೇಹಿತರು ಹೇಳ್ತಾ ಇದ್ರು, BJP ಅವರು ಅಧಿಕಾರಕ್ಕೆ ಬಂದರೆ, ಜನತಾದಳದವರು, ನಾವು ಕಾಂಗ್ರೆಸ್ ಅವರು ಯಾವ ಕಾರಣಕ್ಕೂ ಈ ಕಾರ್ಯಕ್ರಮಗಳನ್ನು, ಈ ಪಂಚ ಗ್ಯಾರಂಟಿಗಳನ್ನು, ಈ 5 ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನುಡಿದಂತೆ ನಡೆದಿದ್ದೇವೆ. BJP ಅವರು ಈ ದೇಶದ ಪ್ರಧಾನಮಂತ್ರಿಗಳು ಆದಿಯಾಗಿ ಟೀಕೆ ಮಾಡ್ತಾ ಇದ್ರು, ಟಿಪ್ಪಣಿ ಮಾಡ್ತಾ ಇದ್ರು, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ನೀವು ಮಹಾರಾಷ್ಟ್ರಕ್ಕೆ ಹೋಗಿ, ನಮ್ಮ ಕಾರ್ಯಕ್ರಮ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣು ಮಕ್ಕಳಿಗೋಸ್ಕರ ಅಲ್ಲಿ ಕಾರ್ಯಕ್ರಮ, ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ, ಬೇರೆ ಯಾವ್ದಾದ್ರು ಒಂದು ಹರಿಯಾಣಕ್ಕೆ ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ. ಇವತ್ತು ಕಾಂಗ್ರೆಸ್ನ ಏನು 5 ಗ್ಯಾರಂಟಿಗಳಿದೆ, ಆ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ. ಇದಕ್ಕೆ ಆಸಕ್ತಿ ಕೊಟ್ಟಂಥದ್ದು ಈ ಕರ್ನಾಟಕ ರಾಜ್ಯದ ಮತದಾರರು. ನೀವು ಇಂಥ ಒಂದು ದೊಡ್ಡ ಜನರ ಬದುಕಿಗೆ ನಾವು ಭಾವನೆಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ,
ಜನರ ಬದುಕಿಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ಗೆ ಎಲ್ಲ ಧರ್ಮ ಎಲ್ಲ ಜಾತಿಗಳು ಕೂಡ ಒಂದೇ. ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಸವಣ್ಣವರು ಹುಟ್ಟಿದಂಥ ದಿನ, ಹಿಂದೆ 2013ರಲ್ಲಿ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನ ಜನ್ಮದಿನ ಅಧಿಕಾರ, ಬಸವ ಜಯಂತಿ ದಿನ ಅಧಿಕಾರನ ಜವಾಬ್ದಾರಿ ತೆಗೆದುಕೊಂಡು ಯಾರು ಈ ರಾಜ್ಯದಲ್ಲಿ ಹಸುವಿನಿಂದ ಇರಬಾರ್ದು, ಮುಕ್ತವಾಗಿ ಈ ರಾಜ್ಯದ ಎಲ್ಲರೂ ಕೂಡ ಅನ್ನ ಊಟ ಮಾಡಬೇಕು ಅಂತೇಳಿ, ಹಸುಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು ತೆಗೆದುಕೊಂಡು ಬಂದಂಥ ಇತಿಹಾಸ ಬಸವಣ್ಣನ ನಾಡಿನಲ್ಲಿ ಕಾಂಗ್ರೆಸ್